ಫ್ರೆಂಡ್ಸ್, ಬನ್ನಿ ಬೆಳಿಗ್ಗೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ನೀವು. ಜನಕ್ಪುರದಿಂದ ಈಗ ನಾವು ಕಾಶಿ ಅಂದರೆ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಕಮಾನ್ ಥರ ಇತ್ತು ನೋಡಿ. ಆ ಕಡೆ ಬಂದು ನೇಪಾಳ, ನಂತರ ಈ ಕಡೆ ಬಂದು ಇಂಡಿಯಾ. ಹಾಗಾಗಿ ನಾವೀಗ ವಾರಣಾಸಿಗೆ ಹೋಗ್ತಾ ಇದೀವಲ್ಲ, ಅಲ್ಲೇ ಒಂದು ನೆನಪಿರಲಿ ಅಂಥೇಳಿ ಫೋಟೋ ವೀಡಿಯೋಸ್ ಕೂಡ ಮಾಡಿಕೊಂಡು ಈಗ ನಾವು ಕಾಶಿ ಕೂಡ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ನಾವು ಊಟಕ್ಕಾಗಿ ಒಂದು ಕಡೆ ನಿಲ್ಲಿಸಿದ್ದೀವಿ ನೋಡಿ. ಬಟ್ ಟಯರ್ಡ್ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಿಂದ ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ. ನಂತರದಲ್ಲಿ ತುಂಬ ರಶ್ ಕೂಡ ಇತ್ತು ನೋಡಿ ಹೋಟೆಲ್ ಬಂದು. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸಾಯಂಕಾಲ ಟೈಮು ನಾವು ಟೀಗಾಗಿ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಒಂದು ಸ್ವಲ್ಪ ನಾನು ವೀಡಿಯೋಸ್ ಮಾಡಿಕೊಂಡೆ. ಟೀ ಕಾಫಿ ಯಾರಿಗೇನು ಬೇಕದು ತೊಗೊಳ್ರಿ ಅಂತ ಹೇಳಿದರೆ, ಹಾಗಾಗಿ ಅಲ್ಲೊಂದು ಸ್ವಲ್ಪ ಟೀ ಕಾಫಿ ತೊಗೊಂಡು ನಂತರ ಒಂದು ಸ್ವಲ್ಪ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಯ್ತು. ನಂತರ ಈಗ ನಾವು ನೆಕ್ಸ್ಟ್ ಜರ್ನಿ ಕೂಡ ಮುಂದುವರಿತಾ ಇದೆ. ತುಂಬ ಎಂಜಾಯ್ ಆಗಿನೇ ನಾವು ಎಲ್ಲ ಟ್ರಿಪ್ಗಳನ್ನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ನೋಡಿ. ಟೀ ಕುಡಿದ ನಂತರ ಈಗ ನಾವು ವಾರಣಾಸಿ ಕೂಡ ರೀಚ್ ಆಗ್ತಾ ಇದ್ದೀವಿ. ನಡು ಎಲ್ಲ ಒಂದು ಸ್ವಲ್ಪ ಏನು ಅಂತ್ಯಾಕ್ಷರಿ, ನಂತರದಲ್ಲಿ ಟಿ ವಿ ಕೂಡ ಹಾಕ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ಹಾಗೆ ಒಂದು ಸ್ವಲ್ಪ ಬೆಳಗ್ಗೆ ಟೈಮ್ ಆದರೆ ನಾವು ಡೈಲಿ ಬೆಳಗ್ಗೆ ನಾವು ಏನಾದರೂ ಜರ್ನಿ ಒಳಗಿದ್ದರೆ ನಾವು ಯಾವಾಗಲೂ ದೇವ್ರದ್ದು ಸ್ಮರಣೆ ಮಾಡ್ಕೋತಾನೆ, ದೇವ್ರದ್ದು ನಾಮ ಸ್ತೋತ್ರಗಳನ್ನ ಹೇಳ್ಕೊತಾನೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಒಂದು ಫಿಲಿಮ್ ಕೂಡ ಹಾಕಿದ್ರು, ಹಾಗಾಗಿ ಫಿಲಿಮ್ ಕೂಡ ನೋಡ್ತಾ ಇದ್ದಾರೆ ಎಲ್ಲರೂ. ನಾನು ಕೂಡ ನೋಡ್ತಾ ಇದ್ದೆ. ಒಂದು ಸ್ವಲ್ಪ ನನಗೆ ಬೋರ್ ಆದಾಗೆಲ್ಲ ನಾನು ಮೊಬೈಲ್ ನೋಡ್ತಾ ಇದ್ದೆ ನೋಡಿ. ಯಾಕಂದರೆ ಈ ಕಡೆ ಬಂದು ನಮಗೆ ನೆಟ್ವರ್ಕ್ ಎಲ್ಲ ಸಿಗ್ತಾಯಿತ್ತು ಇಂಡಿಯಾ ಆಗಿದ್ದ ಕಾರಣಕ್ಕೆ. ಆ ಕಡೆ ಬಂದು ನೇಪಾಳೆಲ್ಲ ಸಿಮ್ ಕಾರ್ಡು ಅದೆಲ್ಲ ಚೇಂಜ್ ಇರುತ್ತೆ ನೋಡಿ. ನಮ್ಮ ನೆಟ್ವರ್ಕ್ ಕೂಡ ಬರ್ತಿರಂಗಿಲ್ಲ ಆ ಕಡೆ ಎಲ್ಲ. ಏನು ನಾವು ರೂಮಿಗೆ ಹೋದಾಗ ವೈಫೈ ಒಂದೇ ನಾವು ಆನ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ನೈಟ್ ಟೈಮಲ್ಲೇ ಮಕ್ಕಳಿಗೆ ನಮ್ಮ ಮನೆಯವರಿಗೆಲ್ಲ ಫೋನ್ ಮಾಡ್ತಾಯಿದ್ದೆ ನೋಡಿ, ನೈಟ್ ಟೈಮಲ್ಲಿ ಅಷ್ಟೇ. 8 ದಿನ ನೇಪಾಳ ಟ್ರಿಪ್ ಏನು ಮುಗೀತು ನೋಡಿ. ಈಗ ನೆಕ್ಸ್ಟ್ ಕಾಶಿಗೆ ಬಂದಿವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದು ನಮ್ಮ ಅಂಕಲ್ ಒಬ್ಬರು ಬಂದು ನಮ್ಗೆ ಕೂಡ ಜಾಯ್ನ್ ಆದರು ನೋಡಿ. ಅವರು ನೇಪಾಳ ಟ್ರಿಪ್ಪಿಗೆ ಇದ್ದರು, ಬಟ್ ಅನಿವಾರ್ಯ ಕಾರಣಗಳಿಂದ ಅವ್ರು ಬರಲಿಲ್ಲ. ಹಾಗಾಗಿ ಈಗ ಕಾಶಿಗೆ ಬಂದಿದ್ದಾರೆ ಅವರು, ಆಲ್ರೆಡಿ ಬಂದಿದ್ದಾರೆ, ರೂಮ್ನಲ್ಲಿ ಇದ್ದಾರೆ ಅವರು. ಈಗ ನಾವು ಹೋಗಿ ರೂಮೆಲ್ಲ ಬುಕ್ ಆಗಿತ್ತು 2 ತಿಂಗಳ ಮೊದಲೇ. ಈಗ ಹೋಗಿ ನಾವು ಸ್ವಲ್ಪ ಏನು ಹೋಟೆಲೆಲ್ಲ ನೋಡಿಕೊಂಡು ನಂತರದಲ್ಲಿ ರೂಮಿಗೆ ಹೋಗಿ ನಂತರ ಊಟ ಕೂಡ ಇರುತ್ತೆ ನೋಡಿ. ಊಟ ಅದೆಲ್ಲ ಮುಗಿಸ್ಕೊಳ್ಳೋಣ. ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನಮಗೆ. ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ನೋಡಿ. ಹಾಗಾಗಿ ಈಗ ನೀವು ಎಲ್ಲಿದ್ದೀರಾ ಏನು ಅಂತೇಳಿ ಅವರೂ ನಮಗೆ ಫೋನಲ್ಲಿ ಕೇಳ್ತಾ ಇದ್ದರು. ಇನ್ನೊಬ್ರು ಅಂಕಲ್ ಜೊತೆ ಅವರು ಡಿಸ್ಕಸ್ ನಡೆಸಿದ್ರು ನೋಡಿ. ಹಾಗಾಗಿ ಅವರು ಈಗ ಲೊಕೇಶನ್ ಎಲ್ಲ ಶೇರ್ ಮಾಡಿದ ನಂತರ ಈಗ ನಾವು ರೂಮಿಗೆ ಕೂಡ ಹೋಟೆಲಿಗೆ ಕೂಡ ಬಂದ್ವಿ. ಬಟ್ ಹೋಟೆಲ್ ನೇಮ್ ಎಲ್ಲ ತೋರಿಸ್ಬೇಕು ಅಂದ್ಕೊಂಡೆ. ನೋಡ್ತಾ ಇದ್ರಲ್ಲ ಫೋಕಸ್ ಬೀಳ್ತಾ ಇತ್ತು ಅದು ಲೈಟಿಂದು. ಹಾಗಾಗಿ ನಾನು ಯಾವುದೇ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ. ಇವ್ರು ಬಂದು ನಮ್ಮ ಅಂಕಲ್, ನಿಮ್ಗೆ ಆಲ್ರೆಡಿ ಗುರುತಿದ್ದೇ ಇದೆ ನೋಡಿ. ಏನು ನಾವು ಇಡೀ ಟೋಟಲ್ ಯಾತ್ರಾ ಜರ್ನಿ ಎಲ್ಲ ಅವರು ಲಾಸ್ಟ್ ಸೀಟಲ್ಲೇ ಕುತ್ಕೊಂಡು ಬಂದಿದ್ದಾರೆ ನೋಡಿ. ಅವ್ರಿಗೇನೋ ಇಷ್ಟ ಅಂತ. ಹಾಗಾಗಿ ಮುಂದೆ ಎಷ್ಟು ಕರೆದ್ರೂ ಬೇರೆ ಸೀಟಿಗೆ ಬರಲೇ ಇಲ್ಲ ಅವರು. 15 ದಿನ ಜರ್ನಿ ಒಳಗೂ ಅವರು ಹಿಂದೆ ಕುತ್ಕೊಂಡೇ ಬಂದಿದ್ದಾರೆ ನೋಡಿ. ಬಂದ್ವಿ ನೋಡಿ, ನಾವು ಕೂಡ ರೂಮಿಗೆ ಬಂದ್ವಿ. ವೀಡಿಯೋ ಮಾಡ್ಕೊಂಡಿದ್ದೀನಿ, ಲೈಟಿನ ಫೋಕಸ್ಗೆ ಏನೂ ಗುರ್ತಿಲ್ಲ, ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ನೋಡಿ. ಮತ್ತು ಈ ವಿಡಿಯೋ ಬಿಟ್ಟರೆ ಬೇರೆ ವಿಡಿಯೋ ಇಲ್ಲ ನನ್ನ ಕಡೆ. ಹಾಗಾಗಿ ಇದನ್ನೇ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾನೀಗ ರೂಮಿಗೆ ಬಂದಿದ್ದೀವಿ ಈಗ ಆಲ್ರೆಡಿ ಎಲ್ಲರೂ. ಇನ್ನೊಬ್ಬರು ಅಂಕಲ್ ಎಕ್ಸ್ಟ್ರಾ ಬಂದಾರ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಅಂಕಲು ಇಬ್ಬರು ಒಂದೇ ರೂಮ್ನಲ್ಲಿ ಇದ್ದಾರೆ ನೋಡಿ. ಹಾಗಾಗಿ ನಾನು ನಮ್ಮ ಆಂಟಿ ಈಗ ಒಂದು ರೂಮ್ನಲ್ಲಿ ಇದ್ದೀವಿ. ಯಾಕಂದರೆ ಯಾವಾಗಲೂ ನಾವು 3 ಬೆಡ್ಡಿನ ರೂಮೇ ತೊಗೋತಿದ್ವಲ್ಲ. ಇವತ್ತು 2 ಬೆಡ್ಡಿನ ರೂಮಿಂದ ಅಷ್ಟೇ ತೊಗೊಂಡಿದ್ದು ನೋಡಿ ನಾವು. ಬರ್ರಿ. ಹಾಂ,
ಲಗೇಜು ತಂದು ಇಟ್ಟ ನಂತರ ನಾವು ಕೂಡ ಒಂದು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ನೋಡಿ. ಸ್ವಲ್ಪ ಸಾಂಗಾದ್ರೆ ಕೇಳೋಣ ಟಿ ವಿಯಲ್ಲಿ ಹಾಕಿಬಿಟ್ಟು ಅಂದ್ಕೊಂಡು ರೂಮ್ನಲ್ಲಿ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಅದಾದ ನಂತರ ಮ್ಯೂಸಿಕ್ ಕೂಡ ಕೇಳಿಕೊಂಡು ಒಂದು ಸ್ವಲ್ಪ ರೀಲ್ಸಿಗೆ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ನಾನು. ಅದಾದ ನಂತರ ಎಲ್ಲರೂ ರೆಡಿ ಆಗ್ತಾಯಿದ್ರು, ಫ್ರೆಶ್ ಅಪ್ ಆಗ್ತಾಯಿದ್ರು. ಯಾಕಂದರೆ ನಾವು ಊಟ ಕೂಡ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅಂದರೆ ಕಾಶಿಗೆ ಬಂದಿದ್ದೀವಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ನೋಡಿ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾವು 1 ಗಂಟೆಗೆ ರೂಮ್ ಏನು ಫ್ರೆಶ್ ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸಾರಿ ಎಲ್ಲ ಉಟ್ಕೊಂಡು ಮಧ್ಯರಾತ್ರಿ 1 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಇತ್ತು. ಹಾಗಾಗಿ ಎಲ್ಲರೂ ಬೇಗ ಬೇಗ ಊಟ ಮುಗಿಸ್ಕೊಂಡು ಸ್ವಲ್ಪ 1-2 ತಾಸು ಅದು ರೆಸ್ಟ್ ಮಾಡೋಣ ಅಂಥೇಳಿ ಈಗ ಊಟಕ್ಕಾಗಿ ಹೋಗ್ತಾಯಿದ್ವಿ. ಮೇಲ್ಗಡೆ ಇತ್ತು ಊಟ ಬಂದು. ಯಾಕೆ ಬೆಳಗಿನ ಜಾವ ನಾವು ಮಧ್ಯರಾತ್ರಿ ಯಾಕೆ 1 ಗಂಟೆಗೆ ಹೋಗ್ತಾಯಿದ್ದೀವಿ ಅಂದರೆ ಸ್ಪರ್ಶ ದರ್ಶನ ಇರುತ್ತೆ ನೋಡಿ. ಅಂದರೆ 4ರಿಂದ 5 ಗಂಟೆಗೆ ಈ ಥರ ಸ್ಪರ್ಶ ದರ್ಶನ ಇರುತ್ತೆ. ಸ್ಪರ್ಶ ದರ್ಶನ ಇರೋ ಕಾರಣಕ್ಕಾಗಿ ನಾವು ಬೇಗನೆ ಹೋಗಬೇಕು. ಆತನ ಏನು ಕಾಶಿ ವಿಶ್ವನಾಥ ದರ್ಶನ ಮಾಡಲಿಕ್ಕಾಗೆ ಬಂದಿದ್ದೀವಿ. ಸ್ವಲ್ಪ ರೆಸ್ಟ್ ಆಗಲಿದ್ರೂ ಪರವಾಗಿಲ್ಲ, ನಾವು ಹೋಗ್ಬಿಡೋಣ, ಕ್ಯೂವಿಗೆ ನಿಂತ್ಕೊಳ್ಳೋಣ ಅಂತಂದು ಬೇಗ ಬೇಗ ಊಟ ಮುಗಿಸೋಣ ಅಂಥೇಳಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಊಟ ಕೂಡ ವೆರೈಟೀಸ್ ಆಗಿತ್ತು, ಚೆನ್ನಾಗಿತ್ತು, ತುಂಬ ಟೇಸ್ಟಿ ಕೂಡ ಇತ್ತು ನೋಡಿ. 4 ಗಂಟೆಯಿಂದ 5 ಗಂಟೆವರೆಗೆ ಅಂತ ಅನ್ಕೋತೀನಿ. ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಇರ್ಬೋದು ನೋಡಿ. ಸ್ಪರ್ಶ ದರ್ಶನ ಅಂತಂದರೆ ನಾವು ಮುಟ್ಟಿ ನಮಸ್ಕಾರ ಮಾಡ್ಬೋದು ಈಶ್ವರನ್ನ. ಲಿಂಗ ಏನು ಇರುತ್ತಲ್ಲ ಅದನ್ನು ಮುಟ್ಟಿ ಕೂಡ ನಮಸ್ಕಾರ ಮಾಡ್ಬೋದು. ಬಟ್ ಫಾಸ್ಟಾಗಿಯೇ ಮುಟ್ಬೇಕಾಗುತ್ತೆ ನೋಡಿ. ಯಾಕಂದರೆ ಬೇಗ ಬೇಗ ಕರೀತಿರ್ತಾರೆ ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ ಅವರೆಲ್ಲ ಇರ್ತಾರೆ ನೋಡಿ. ಹಾಗಾಗಿ ನಾವು ಕೂಡ ಮುಟ್ಟಿನೇ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಹೋಗೋದ್ರೊಳಗೆ ತುಂಬ ಜನ ಸೇರಿದ್ರು ನೋಡಿ. ಅಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ನಾವು ಬೇಗ ಹೋಗಿದ್ದೀವಿ ಅಂತ ಅಂದ್ಕೊಂಡೆ. ನಮ್ಗಿನ್ನ ಬೇಗನೆ ಬಂದು ಕ್ಯೂವಿಯಾಗಿ ನಿಂತ್ಕೊಂಡಿದ್ರು ನೋಡಿ. ಆದರೂ ಕೂಡ ನಮ್ಗೆ ಆರಾಮಾಗಿಯೇ ದರ್ಶನ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಒಬ್ಬರು ಆಂಟಿ ಅಂಕಲ್ ಕೂಡ ಆ್ಯನಿವರ್ಸರಿ ಇತ್ತು ನೋಡಿ. ಅವರು ಸ್ಟೇಟಸ್ ಹಾಕಬೇಡಿ ನೀವು ಅಂತ ಹೇಳಿದ್ರು. ಹಾಗಾಗಿ ನಾವು ಯಾರೂ ಹಾಕಿರಲಿಲ್ಲ, ಅಷ್ಟೇ ವಿಶ್ ಅಷ್ಟೇ ಮಾಡಿದ್ವಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಕೊಟ್ಟು ಬರ್ತೀನಿ ಫೋನ್. आज वेडिंग एनिवर्सरी है इसका। हैप्पी एनिवर्सरी। बेस्ट ಅದು ಹೇಳ್ತಾನೆ ತಡಿ. ಯಾವ್ದು ನೋಡ್ಬೇಕು ನಿಮ್ಮ ಮುಖಕ್ಕೆ ನೋಡ್ಕೊಂಬಿಡ್ರಿ. ಇವಾಗಲೇ ಕ್ಲೀನಾಗಿ ಕಾಣಿಸ್ತದೆ. ಮೊಬೈಲಲ್ಲಿ ಇಡ್ಬೇಕು. ಏನ ಅಲ್ಲ, ಮೊಬೈಲಲ್ಲಿ ಇಡೋದು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತು ನೋಡಿ. ಅದೇ ಮಾತಾಡ್ತಾ ಇದ್ರಲ್ಲ, ಫೋನ್ಗಳು ಎಲ್ಲಿಟ್ಟು ಹೋಗ್ಬೇಕು ಏನು ಅಂಥೇಳಿ 2-3 ಫೋನ್ ಅಷ್ಟೇ ತೊಗೊಂಡು ಬಂದಿದ್ರು ನೋಡಿ ಗಂಡಸರು. ನಾವೇನು ಯಾರೂ ತಂದಿರಲಿಲ್ಲ ಫೋನು, ಎಲ್ಲ ರೂಮ್ನಲ್ಲೇ ಬಿಟ್ಟು ಬಂದಿದ್ವಿ. ತಂದರು ಸುಮ್ಮನೆ ವೇಸ್ಟ್ ಎಲ್ಲ, ಒಳಗಡೆ ಅಲೋ ಇರೋಂಗಿಲ್ಲ ಅಂಥೇಳಿ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು 2-3 ಗಂಡಸರು ಅಷ್ಟೇ ತೊಗೊಂಡು ಬಂದಿದ್ದರು. ಅವು ಕೂಡ ಒಂದು ಸ್ವಲ್ಪ ಲಾಕರ್ನಲ್ಲಿ ಅಲ್ಲಿ ಇಟ್ಟು ಬಂದು ಹೊರಗಡೆ ದರ್ಶನ ಆದಮೇಲೆ ನಮ್ಗೆ ಸಿಕ್ಕಿದ್ದು ನೋಡಿ ಫೋನ್ ಬಂದು. ಈಗ ಇಲ್ಲೇನು ಫೋಟೋ ತೊಗೊಳಕತ್ತೀವಲ್ಲ ನಾವು, ಅಷ್ಟೊತ್ತಿಗೆ ನಮ್ಗೆ ಫೋನೆಲ್ಲ ತೊಗೊಂಡು ಬಂದಿದ್ದರು. ಒಳಗಡೆ ಈ ಕಡೆ ಏನು ದೇವರು ಗರ್ಭಗುಡಿಯಲ್ಲೆಲ್ಲ ಅಷ್ಟೇ ಇಲ್ಲ, ಈ ಥರ ಹೊರಗಡೆ ಎಲ್ಲ ಫೋನ್ ಅಲೋ ಇದೆ ನೋಡಿ. ಹಾಗಾಗಿ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ. ನಂತರ ಆ ಕಡೆ ನದಿ ಹತ್ರ ಕೂಡ ಹೋಗೋಣ ಅಂಥೇಳಿ ಹೋಗ್ತಾಯಿದ್ವಿ. ಬಟ್ ಅಲ್ಲಿ ಅಲೋ ಇರಲಿಲ್ಲ, ತುಂಬ ನೀರು ಬಂದಿರೋದ್ರಿಂದ ಅಲ್ಲೆಲ್ಲ ಗೇಟೆಲ್ಲ ಕ್ಲೋಸ್ ಮಾಡಿದ್ರು ಅವರು. ಹಾಗೆ ನಾವು ಶಂಕರಾಚಾರ್ಯರ ಮುಂದೆ ಕೂಡ ನಿಂತ್ಕೊಂಡು, ನಂತರ ಬೇರೆ ಬೇರೆ ಪ್ಲೇಸಸ್ ಕಡೆ ಎಲ್ಲ ನಿಂತ್ಕೊಂಡು, ಗೋಪುರ ಕಡೆ ಎಲ್ಲ ನಿಂತ್ಕೊಂಡು ಅಲ್ಲೆಲ್ಲ ಫೋಟೋ ಕೂಡ ತೊಗೊಂಡಿವಿ ನೋಡಿ. ತುಂಬ ಚೆನ್ನಾಗಿ ಬಂದು ಫೋಟೋಸ್ ಎಲ್ಲ. ದರ್ಶನ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಂತರ ನಾವು ರೂಮಿಗೆ ಬಂದ್ವಿ ರಿಟರ್ನ್. ಬಂದ ನಂತರ ಟಿಫಿನ್ ಕೂಡ ರೆಡಿಯಾಗಿತ್ತು, ನೋಡ್ತಾ ಇರ್ಬೋದು. ಜಾಮೂನು, ನಂತರ
ಬ್ರೆಡ್ಡು ಅವಲಕ್ಕಿ ಒಗ್ಗರಣೆ ನಂತರ ಪೂರಿ ಎಲ್ಲ ತುಂಬ ಚೆನ್ನಾಗಿತ್ತು. ಟಿಫಿನ್ ಕೂಡ ಟಿಫಿನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋರು ಮಾಡ್ಕೊಳ್ಳಿ. ಯಾಕಂದರೆ ಉಳಿದಿದ್ದೇನು ದೇವಸ್ಥಾನ ಇದ್ದಾವಲ್ಲ ವಾರಣಾಸಿ ಒಳಗೆ ಅಥವಾ ಕಾಶಿ ಅಂತೇನು ಹೇಳ್ತೀವಲ್ಲ ಅಲ್ಲೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬರ್ಲಿಕ್ಕೆ ಹೋಗಬೇಕು. ನಿಮ್ಗೆ ಕಂಫರ್ಟಬಲ್ ಆಗೋ ಡ್ರೆಸ್ಗಳು ಕೂಡ ವೇರ್ ಮಾಡ್ಕೋಬೋದು ಅಂತೇಳಿದರು. ಯಾರೂ ಅಷ್ಟೇನು ಚೇಂಜ್ ಮಾಡಲಿಲ್ಲ ನೋಡಿ, ಒಂದು ಇಬ್ಬರು ಮೂವರು ಅಷ್ಟೇ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫಿನ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ ನೋಡಿ. ನಾನು ಕೂಡ ಸಾರಿ ಹಾಕ್ಕೊಂಡಿದ್ನಲ್ಲ ಚೇಂಜ್ ಮಾಡಿದೆ ನೋಡಿ, ಡ್ರೆಸ್ ವೇರ್ ಮಾಡಿದೆ ನಾನು. ಯಾಕಂದರೆ ತುಂಬ ಲಾಂಗ್ ಜರ್ನಿ ಇರೋದ್ರಿಂದ ನಮ್ಮದು ನಾನು 4 ಜೊತೆ ಡ್ರೆಸ್ಸು 4 ಸಾರಿ ತೊಗೊಂಡೋಗಿದ್ದೆ ಅಷ್ಟೇ. ಹಾಗಾಗಿ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಈಗ ಟಿಫನಿಗಾಗಿ ಕೂತ್ಕೊಂಡಿದ್ದೀವಿ ನೋಡಿ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಶೆಕೆ ಇತ್ತು ಅಲ್ಲಿ ಏನು ಕಾಶಿಯಲ್ಲಿ. ಹಾಗಾಗಿ ತುಂಬ ಟಯರ್ಡ್ ಆಗಿದ್ವಿ ಅಂತಲೇ ಹೇಳ್ಬೋದು ನೋಡಿ. ಈಗೆಲ್ಲ ಟಿಫಿನ್ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಗುಡಿಗಳಿಗೆಲ್ಲ ಹೋಗ್ತಾ ಇದ್ದೀವಿ ನೋಡಿ. ನೋಡ್ತಾ ಇರ್ಬೋದು ಟಿಫಿನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬನ್ನಿ ಫ್ರೆಂಡ್ಸು, ವೀಡಿಯೋಸು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ನಾವು ಮತ್ತೆ ಇನ್ನೂ ಒಂದು ದಿವಸ ಇರ್ತೀವಿ ಕಾಶಿ ಒಳಗೆ. ಅದು ಎಲ್ಲಿ ಹೋಗ್ತೀವಿ ಏನಂಥೇಳಿ ಮುಂದಿನ ವೀಡಿಯೋದಲ್ಲಿ ಅಂದರೆ ನಾಳಿನ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಮುಂದೆ ಬರುವಂಥ ಶ್ರಾವಣ ಮಾಸದ್ದು ನಾನು ಪೂಜೆ ಮಾಡಿರುವಂಥ ವೈಭವ ಲಕ್ಷ್ಮಿ ಪೂಜೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದ ನಂತರ ನಾಗರ ಪಂಚಮಿ ಹಬ್ಬ ಕೂಡ ಆಚರಣೆ ಮಾಡಿದ್ದೀವಲ್ಲ ಅದು ಕೂಡ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ವೀಡಿಯೋನ ನೋಡಿ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ತೀನಿ ನೋಡಿ. ವೀಡಿಯೋಸ್ಗಳು ಯಾವ ರೀತಿ ಬಂದಿದೆ ಅಂತ ಕೂಡ ಹೇಳಿ ಅಂತ ಹೇಳ್ತೀನಿ ನೋಡಿ. ಈ ಟ್ರಿಪ್ಪಿಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಇವರೇ ನೋಡಿ. ಈಗೇನು ಲೆಫ್ಟ್ ಸೈಡ್ ಕೂತ್ಕೊಂಡಿದ್ದಾರಲ್ಲ ಅಂಕಲ್ ಅವರೇ. ಬಟ್ ಅವರು ಒಂದು ಸ್ವಲ್ಪ ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ನಾವು ಏನು ಯಾತ್ರೆನೇ ಕ್ಯಾನ್ಸಲ್ ಮಾಡಬೇಕಂತ ಅಂದ್ಕೊಂಡ್ವಿ. ಬಟ್ ದೇವ್ರ ಪ್ರೇರಣೆ ಇತ್ತು ಏನೋ ಬಂದು ಹೋಗ್ರಿ ಅಂಥೇಳಿ. ಹಾಗಾಗಿ ನಾವು ಎಲ್ಲರೂ ಬಂದ್ವಿ ನೋಡಿ. ನಂತರದಲ್ಲಿ ಅವರು ಕಾಶಿಯಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆದ್ರು ಅಂತಲೇ ಹೇಳ್ಬೋದು. ನಮ್ಗೆ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲರನ್ನೂ ನೋಡಿ. 1-2-3 ದೇವಸ್ಥಾನ ನೋಡಿದ ನಂತರ ನಾವು ಶಾಪಿಂಗ್ ಕೂಡ ಹೋದ್ವಿ ನೋಡಿ. ಅದಾದ ನಂತರ ಶಾಪಿಂಗ್ ಮುಗಿಸ್ಕೊಂಡು ನಾವು ಗಂಗಾ ಆರತಿ ಕೂಡ ಹೋಗಬೇಕಾಗಿತ್ತು ಸಾಯಂಕಾಲ. ಹಾಗಾಗಿ ಬೇಗನೆ ಬರ್ರಿ, ನಿಮಗೆ ಶಾಪಿಂಗ್ ಟೈಮ್ ಸಿಗಲ್ಲ ಅಂತ ಹೇಳಿದರು. ಹಾಗಾಗಿ ಈಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನ ನೋಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಅದಾದ ನಂತರ ಗಂಗಾ ಆರತಿ ಕೂಡ ಹೋಗ್ತೀವಿ. ಆ ವಿಡಿಯೋ ಬಂದು ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ತಪ್ಪದೆ ನೋಡಿ ಅಂತ ಕೂಡ ಕೇಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಂತ, ಗಂಗಾ ಆರತಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ. ಬಾಯ್, ಟೇಕ್ ಕೇರ್.